ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದ್ರು ಗದಗ್. ನಾನು ಮಾಡೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ನೀವೆಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಳ್ತಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತಿನ ವಿಷಯ ಬಂದುಬಿಟ್ಟು ಪ್ರಾಸಪದಗಳು. ಬರೀ ಉದಾಹರಣೆಗಳಷ್ಟೇ ಹೇಳ್ತೀನಿ, ಬರ್ಕೊಳ್ಳಿ ಫ್ರೆಂಡ್ಸ್. ಬಂಗಾರ ಶೃಂಗಾರ, ಗೊಂಬೆ ಕೊಂಬೆ, ಆಳು ಕಾಳು, ಹರ ಶರ, ಜನ ವನ, ಅಜ್ಜಿ ಬಜ್ಜಿ, ಸಕ್ಕರೆ ಕೊಕ್ಕರೆ, ಕಾವಿ ಬಾವಿ, ಎತ್ತರ ಉತ್ತರ, ಪೆನ್ನು ಬೆನ್ನು, ಚಲನ ವಲನ, ಅರಳು ಮರಳು, ಹಂಸ ಕಂಸ, ನೇಗಿಲು ಬಾಗಿಲು, ಧರ್ಮ ಕರ್ಮ, ರಥ ಪಥ, ಉದಯ ಹೃದಯ, ಸಲಗ ಓಲಗ, ರಾಣಿ ದೋಣಿ, ಸೂರ್ಯ ಕಾರ್ಯ, ಪತ್ರ ಮಿತ್ರ. ಇವೆಲ್ಲವೂ ಪ್ರಾಸಪದಗಳು ಫ್ರೆಂಡ್ಸ್. ಮುಂದಿನ ವಿಷಯ ವಚನಗಳು. ವಚನಗಳು ಏಕವಚನ, ಬಹುವಚನ, ದ್ವಿವಚನ, ನಿತ್ಯವಚನ, ಗೌರವ ಸೂಚಕ ಬಹುವಚನ. ನೋಡ್ರಿ, ನಮಗೆ ಇದ್ರೊಳಗೆ ಎಷ್ಟು ಉಪಯುಕ್ತ ಅದಾವೆ ಅಷ್ಟು ವಚನಗಳು ಅಷ್ಟೇ ಬರ್ಕೊಳ್ರಿ. ನಾನು ಹೆಚ್ಚಿನದಾಗಿ ಬರೆದಿದ್ದೀನಿ, ನೋಡ್ಕೊಳ್ಳಿ, ಏನಾಗಲ್ಲ, ಅರ್ಥ ಇರುತ್ತೆ. ಏಕವಚನ ಅಂದರೆ ಅಂತ ತಿಳ್ಕೊಳ್ಳೋಣ. ಒಂದು ವಸ್ತು, ಸ್ಥಳ, ವ್ಯಕ್ತಿಯನ್ನು ಸೂಚಿಸುವುದನ್ನು ಏಕವಚನ ಎನ್ನುವರು. ಆನೆ, ಮನೆ, ಕೊಠಡಿ, ಮರ, ಮಗು, ಪಕ್ಷಿ, ಪ್ರಾಣಿ ಇವುಗಳಿಗೆ ಏಕವಚನ ಅಂತ ಕರಿತೀವಿ ನಾವು. ಇನ್ನು ಬಹುವಚನ. ವಚನ ಒಂದಕ್ಕಿಂತ ಹೆಚ್ಚು ವಸ್ತು, ಸ್ಥಳ, ವ್ಯಕ್ತಿಯನ್ನು ಸೂಚಿಸುವುದನ್ನು ಬಹುವಚನ ಎನ್ನುವರು. ಮಕ್ಕಳು, ಮರಗಳು, ತಮ್ಮಂದಿರು, ಪಕ್ಷಿಗಳು, ಮನೆಗಳು ಇತ್ಯಾದಿ. ಇನ್ನು ದ್ವಿವಚನ. ಎರಡು ವಸ್ತು, ವ್ಯಕ್ತಿಯನ್ನು ಸೂಚಿಸುವುದಕ್ಕೆ ದ್ವಿವಚನ ಎನ್ನುವರು. ನಕುಲ ಸಹದೇವ, ಕೃಷ್ಣ ಸುಧಾಮ, ಕಣ್ಣುಗಳು, ಮರಗಿಡ, ಸದಾಶಿವ, ಇಷ್ಟ ಇತ್ಯಾದಿ. ಇನ್ನು ನಿತ್ಯವಚನ. ನಿತ್ಯ ಬಹುವಚನ. ಏಕವಚನ ಮತ್ತು ಬಹುವಚನ ಎರಡೂ ಸೇರಿ ಉಚ್ಚರಿಸುವುದು ನಿತ್ಯ ಬಹುವಚನ ಎನ್ನುವರು. ನೀರು, ಹಾಲು, ಮೊಸರು, ಜೇನು, ತುಪ್ಪ, ಎಣ್ಣೆ ಇತ್ಯಾದಿ. ಇನ್ನು ಗೌರವ ಸೂಚಕ ಬಹುವಚನ. ವ್ಯಕ್ತಿ ಒಬ್ಬರೇ ಇದ್ದರೂ ಗೌರವ ಸೂಚನೆಯನ್ನು ನೀಡುವುದಕ್ಕೆ ಗೌರವ ಸೂಚಕ ಬಹುವಚನ ಎನ್ನುವರು. ಉದಾಹರಣೆಗೆ ಗುರುಗಳು, ಸಚಿವರು, ಮುಖ್ಯಮಂತ್ರಿಗಳು, ಶಾಸಕರು, ರಾಷ್ಟ್ರಪತಿಗಳು, ಸ್ವಾಮಿಗಳು, ವೈದ್ಯರು ಇತ್ಯಾದಿ. ಇವೆಲ್ಲವೂ ವಚನಗಳ ವಿಧಗಳು. ಅವುಗಳಿಗೆ ಉದಾಹರಣೆ ತಿಳಿಸಿದೆ ಫ್ರೆಂಡ್ಸ್. ಇನ್ನು ಮುಂದಿನ ವಿಷಯ ದಿಕ್ಕುಗಳು. ಹಾಗಾದರೆ ದಿಕ್ಕುಗಳೆಷ್ಟು ಮತ್ತು ಉಪದಿಕ್ಕುಗಳು ಎಷ್ಟು ಅದಾವೆ ಅನ್ನೋದು ತಿಳ್ಕೊಳ್ಳೋಣ. ದಿಕ್ಕುಗಳು 4 ಅದಾವ್ರಿ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಉಪದಿಕ್ಕುಗಳು 4 ಅದಾವ್ರಿ. ಈಶಾನ್ಯ, ಆಗ್ನೇಯ, ನೈಋತ್ಯ, ವಾಯುವ್ಯ. ಇವು 4 ಉಪದಿಕ್ಕುಗಳು. ಒಟ್ಟು 8 ದಿಕ್ಕುಗಳು ಅದಾವ್ರಿ. ಆದ್ರೆ ನಾವು ಮುಖ್ಯವಾಗಿ ಬಳಸೋರಿ 4 ದಿಕ್ಕು. ಭಾರತೀಯ ನಾಣ್ಯ ಪದ್ಧತಿ ನೋಡ್ರಿ. ನಮ್ಗೆ ಗೊತ್ತಿರ್ತಕ್ಕಂಥ ಭಾರತದಲ್ಲಿರೋ ಚಲಾವಣೆಯಲ್ಲಿರುವಂಥ ನಾಣ್ಯಗಳು ಅಥವಾ ರೂಪಾಯಿಗಳು, ನೋಟುಗಳು ಅಂತ ತಿಳ್ಕೊಳ್ರಿ. 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ, 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿ, 100 ರೂಪಾಯಿ, 200 ರೂಪಾಯಿ, 500 ರೂಪಾಯಿ, 2000 ರೂಪಾಯಿ. ಇವೆಲ್ಲವೂ ಪ್ರಚಲಿತವಾಗಿ ಬಳಸ್ತಕ್ಕಂಥ ಭಾರತೀಯ ನಾಣ್ಯ ಪದ್ಧತಿಗಳು ನೋಡಿ ಫ್ರೆಂಡ್ಸ್. ಇವೆಲ್ಲವೂ ಭಾರತೀಯರು ಬಳಸಿರ್ತಕ್ಕಂಥ ನಾಣ್ಯಗಳು ಅಥವಾ ರೂಪಾಯಿ, ನೋಟು, ಹಣ ಇವೆಲ್ಲವೂ ಬಳಸ್ತಾ ಇದ್ದೀವಿ ಪ್ರಚಲಿತವಾಗಿ. ಈಗ 1 ಲಕ್ಷ ರೂಪಾಯಿಯ ಒಂದು ನಾಣ್ಯವು ಬಿಡುಗಡೆಯಾಗಿದೆ. ಎಲ್ಲರೂ ಸರಿಯಾಗಿ ಗಮನಿಸ್ಬೋದು. ತುಂಬಾ ಆಶ್ಚರ್ಯಕರವಾದ ಸಂಗತಿ ಅಂತ ನನಗನ್ನಿಸಿದೆ. 1 ಲಕ್ಷ ರೂಪಾಯಿ ನಾಣ್ಯ ಇದೆಯಾ ಅಂತ ಹೇಳೋಕ್ಕೆ. ನೋಡಿ ಫ್ರೆಂಡ್ಸ್, ನಿಮಗೂ ಸಿಗುತ್ತೆ ಯಾವಾಗಾದ್ರೂ. ಮುಂದಿನ ವಿಷಯ ಲಿಂಗಗಳು.
ಕನ್ನಡ ಭಾಷೆಯಲ್ಲಿ ಮುಖ್ಯವಾಗಿ 3 ಪ್ರಕಾರದ ಲಿಂಗಗಳಿವೆ: ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ. ಇನ್ನು ಮೊದಲನೇದಾಗಿ ಪುಲ್ಲಿಂಗ. ಯಾವ ಶಬ್ದ ಪ್ರಯೋಗ ಮಾಡಿದಾಗ ಗಂಡು ಎಂಬರ್ಥವು ಮನಸ್ಸಿಗೆ ಹೊಳೆಯುವುದೋ ಅದು ಪುಲ್ಲಿಂಗ ಎನಿಸುವುದು. ಉದಾಹರಣೆಗೆ ಮುದುಕ, ಚಿಕ್ಕಪ್ಪ, ಶಂಕರ, ಅರಸು, ಅಣ್ಣ ಮುಂತಾದವು ಇವೆಲ್ಲೂ ಪುಲ್ಲಿಂಗ ಅನಿಸಿಕೊಳ್ಳುವು. ಇನ್ನು ಎರಡನೇದಾಗಿ ಸ್ತ್ರೀಲಿಂಗ. ನಮ್ಮ ಭಾವನೆಗೆ ಹೆಣ್ಣು ಎಂಬ ಅರ್ಥವು ಹೊಳೆದರೆ ಅದು ಸ್ತ್ರೀಲಿಂಗ ಎನಿಸುವುದು. ಉದಾಹರಣೆಗೆ ಮುದುಕಿ, ಚಿಕ್ಕಮ್ಮ, ಸರೋಜ, ರಾಣಿ ಮುಂತಾದವು. ನಪುಂಸಕಲಿಂಗ. ಯಾವ ಶಬ್ದವನ್ನು ಪ್ರಯೋಗ ಮಾಡಿದಾಗ ಹೆಣ್ಣು ಗಂಡು ಎರಡೂ ಅಲ್ಲದ ಅರ್ಥವು ಮನಸ್ಸಿಗೆ ಹೊಳೆಯುವುದು ಅದು ನಪುಂಸಕಲಿಂಗ ಎನಿಸಿರುವುದು. ಮನೆ, ನೆಲ, ಬೆಂಕಿ, ಗದ್ದೆ, ತೋಟ, ಮಗು, ನವಿಲು, ಕೋಳಿ, ನಾಯಿ ಮುಂತಾದವು ಇವೆಲ್ಲವೂ ನಪುಂಸಕಲಿಂಗಗಳು. ತುಂಬ ಸುಲಭ ಇದೆ ಫ್ರೆಂಡ್ಸ್ ಲಿಂಗಗಳು ತಿಳ್ಕೊಳ್ಳೋಕ್ಕೆ, ಅರ್ಥ ಮಾಡ್ಕೊಳ್ಳಿ. ಇನ್ನು ವಿರುದ್ಧಾರ್ಥಕ ಪದಗಳು ಬರೀ ಉದಾಹರಣೆ ಅಷ್ಟೇ ತಿಳಿಸಿದ್ದೀನಿ ನೋಡ್ರಿ. ಮೇಲೆ ಕೆಳಗೆ, ರಾತ್ರಿ ಹಗಲು, ದಪ್ಪ ತೆಳ್ಳ, ಸಿಹಿ ಕಹಿ, ಬೇಗ ನಿಧಾನ, ಕತ್ತಲು ಬೆಳಕು, ಅಸಮ ಸಮ, ಗಿಡ್ಡ ಉದ್ದ, ಹುಡುಗ ಹುಡುಗಿ, ಸಮೀಪ ದೂರ, ಸುಖ ದುಃಖ, ವಕ್ರ ನೇರ, ಪುಸ್ತಕ ಮೊಬೈಲ್. ನೋಡಿ ಫ್ರೆಂಡ್ಸ್, ಇದು ಒಂದು ವಿರುದ್ಧಾರ್ಥಕ ಪದ ಆಗಿ ನಿಂತಿದೆ ನೋಡಿ ಫ್ರೆಂಡ್ಸ್ ಈ ಪ್ರಸ್ತುತ ದಿನಗಳಲ್ಲಿ. ಇನ್ನು ಜೋಡು ನುಡಿಗಳು: ಅಂದ ಚಂದ, ಅಕ್ಕ ಪಕ್ಕ, ಅಂಕು ಡೊಂಕು, ಅತ್ತ ಇತ್ತ, ಅವಳಿ ಜವಳಿ, ಅದಲು ಬದಲು, ಅರಳು ಮರಳು, ಆಟ ಪಾಠ, ಆಡೆ ಆಚೆ ಈಚೆ, ಆಸ್ತಿ ಪಾಸ್ತಿ, ಉಡುಗೆ ತೊಡುಗೆ. ದ್ವಿರುಕ್ತಿಗಳು: ನಗು ನಗುತ್ತಾ, ಬೇಗ ಬೇಗ, ಬನ್ನಿ ಬನ್ನಿ, ಕೇಳಿ ಕೇಳಿ, ಚಿಕ್ಕ ಚಿಕ್ಕ, ಸಾಲು ಸಾಲು, ತಿಂದು ತಿಂದು, ದೊಡ್ಡ ದೊಡ್ಡ, ಮತ್ತೆ ಮತ್ತೆ, ದೊಡ್ಡ ದೊಡ್ಡ, ಕೇಳಿ ಕೇಳಿ, ಪದೇ ಪದೇ. ಮುಂದಿನ ವಿಷಯ ವಿಭಕ್ತಿ ಪ್ರತ್ಯಯ. ಇಲ್ಲಿ 3 ಕಾಲಮ್ ಮಾಡಿದೆ. ವಿಭಕ್ತಿಗಳು ಒಂದು ಕಡೆ, ಪ್ರತ್ಯಯ ಒಂದು ಕಡೆ, ನಾಮ ಪ್ರಕೃತಿ ಒಂದು ಕಡೆ ನೋಡ್ರಿ. ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ. ಪ್ರಥಮವು ದ್ವಿತೀಯವನ್ನು ತೃತೀಯದಿಂದ ಚತುರ್ಥಿಗೆ ಹೀಗೆ, ಪಂಚಮಿ ದೆಸೆಯಿಂದ ಷಷ್ಠಿ, ಸಪ್ತಮಿ ಅಲ್ಲಿ ಒಂದು ಹೆಸರು ತೊಗೊಂಡಿದ್ದೀನಿ, ಅವನ್ನ ಸೇರಿಸಿದೆ ನೋಡಿ ಫ್ರೆಂಡ್ಸ್ ಪ್ರತ್ಯಯಗಳ. ತನಾಜನು ಆಗ್ಬಾರ್ದ್ರಿ ಇದು ತನಾಜಳು, ತನಾಜನನ್ನು, ತನಾಜನಿಂದ, ತನಾಜನಿಗೆ, ತನಾಜನ ದೆಸೆಯಿಂದ, ತನಾಜನ, ತನಾಜನಲ್ಲಿ. ಇಷ್ಟ ಇದೆ, ಈಜಿ ಐತೆ ನೋಡ್ರಿ. ಇನ್ನೊಂದು ಉದಾಹರಣೆ ಇದೆ ನೋಡ್ರಿ. ನಾಮ ಪ್ರಕೃತಿ ಎಲ್ಲವೂ ರಾಜ ಬರೆದಿದ್ದೀನಿ, ವಿಭಕ್ತಿ ಪ್ರತ್ಯಯಗಳನ್ನು ಬರೆದಿದ್ದೀನಿ, ಇನ್ನು ಪದ ಬಳಕೆ ಮಾಡಿದ್ದೀನಿ ನೋಡ್ರಿ. ರಾಜನು, ರಾಜನನ್ನು, ರಾಜನಿಂದ, ರಾಜನಿಗೆ, ರಾಜನ ದೆಸೆಯಿಂದ, ರಾಜನಲ್ಲಿ, ರಾಜನ, ರಾಜನಿ ಇವುಗಳನ್ನೆಲ್ಲ ಬಳಸಿದ್ದೀನಿ ನೋಡಿ ಫ್ರೆಂಡ್ಸ್. ಒಂದು ಸ್ವಲ್ಪ ತಪ್ಪಾಗಿದೆ ಕ್ಷಮಿಸ್ರಿ ಫ್ರೆಂಡ್ಸ್. ಗೊತ್ತಾಗದಿದ್ದರೆ ವಿಭಕ್ತಿ ಪ್ರತ್ಯಯದ್ದೇ ಒಂದು ವಿಡಿಯೋ ಮಾಡಿ ಹಾಕಿ ಅಂತೇಳಿ ಕಮೆಂಟ್ ಮಾಡಿರಿ.